ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ರಿಗೂ. ವೀಕ್ಷಕರೇ, ಆ್ಯಕ್ಚುಲಿ ಇವತ್ತು ನಾನು ಮಾತಾಡ್ತಿರೋ ವಿಷಯ ಏನಪ್ಪ ಅಂದರೆ ಆಹಾರ ಕಲಬೆರಕೆ. ಆಹಾರ ಕಲಬೆರಕೆ ಬಗ್ಗೆ ಇವತ್ತು ಮಾತಾಡೋಣ ಸ್ನೇಹಿತರೆ. ಓಕೆ, ಇದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಕ್ಕೆ ಅಂದರೆ ಇದೊಂದು ವಿಚಾರ ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಚಾರ, ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಂಥ ವಿಚಾರ, ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿದೆ ಸ್ನೇಹಿತರೆ. ಓಕೆ, ಬನ್ನಿ ಮಾತಾಡೋಣ ಸ್ನೇಹಿತರೆ. ನಾವು ನೋಡಿದ್ದೀವಿ, ಮುಖ್ಯವಾಗಿ ಎಲ್ಲರೂ ಸಹ ಇವತ್ತು ರೋಗಕ್ಕೆ ಅಥವಾ ಆರೋಗ್ಯ ಹದಗೆಡೋದಕ್ಕೆ ಕಾರಣ ಏನಂದರೆ ನಾವು ತಿಂತಿರುವಂಥ ಆಹಾರ, ಹಾಗೆ ನಾವು ಕುಡಿತಿರುವಂಥ ನೀರು, ಗಾಳಿ ಆಗಿದೆ ಸ್ನೇಹಿತರೆ, ಅಲ್ವಾ? ಇದಕ್ಕೆಲ್ಲ ಹೊಣೆ ಯಾರು? ಆ್ಯಕ್ಚುಲಿ ನಾವೇ ಹೊಣೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಬಟ್ ಅದಕ್ಕಿಂತ ಮುಂಚೆ ಏನು ಹೇಳ್ಬೋದು ಅಂದರೆ, ನಾವು ಹೊಣೆ ಅನ್ನೋದಕ್ಕಿಂತ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ನಿಯಮ ಇರಲ್ವಾ, ಕಟ್ಟುಪಾಡಿರಲ್ವಾ? ನೀವು ಏನೇ ತಿನ್ನಕ್ಕೋಗಿ ತರಕಾರಿ ತಗೊಳ್ಳಿ, ಏನೋ ಒಂದು ಮಿಕ್ಸ್ ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ಹಣ್ಣುಗಳು ತಾಳಿ ಎಲ್ಲ ಕೆಮಿಕಲ್ ಹಾಕ್ತಾವ್ರೆ. ಆಯಿತು, ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ, ತರ್ತಾರೆ, ಹಾಕ್ತಾರೆ, ದಟ್ ಇಸ್ ಓಕೆ, ಒಂದು ಲೆವೆಲಿಗೆ ಬಿಟ್ಬಿಡೋಣ. ನೆಕ್ಸ್ಟು ನೀವು ಅದನ್ನು ಕೆಡಬಾರ್ದು, ಅದಕ್ಕೆ ಕಲರಿಂಗ್ ಮಾಡೋದಿರ್ಬೋದು, ಅದಕ್ಕೆ ಬೇರೆ ಬೇರೆ ಕೆಮಿಕಲ್ ಹಾಕೋದಿರ್ಬೋದು. ಇದು ಯಾಕೆ ನಡೀತಾ ಇದೆ ಸ್ನೇಹಿತರೆ? ನಾವು ಮುಖ್ಯವಾಗಿ ತಿನ್ನೋಂಥದ್ದು ಆಹಾರ ಪದಾರ್ಥಗಳು, ತರಕಾರಿ, ಹಣ್ಣು ಹಂಪಲುಗಳನ್ನೇ ಈ ಥರ ಮಾಡಿದ್ರೆ ಸೊಸೈಟಿ ಎಲ್ಲಿ ಹೋಗ್ತಾ ಇದೆ? ಸರ್ಕಾರ ಏನು ಮಾಡ್ತಾ ಇದೆ? ಮನುಷ್ಯರು ಬದುಕೋದು ಹೇಗೆ? ಬೇಸಿಕ್ ನೀಡ್ಸ್, ಎಜುಕೇಷನ್ ಬಗ್ಗೆ ಮಾತಾಡೋಂಗಿಲ್ಲ, ಆಯಿತು, ಅದನ್ನು ಯಾರು ತಲೆ ಕೆಡಿಸ್ಕೊತಿಲ್ಲ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋಂಗಿಲ್ಲ, ಯಾರೂ ತಲೆ ಕೆಡಿಸ್ಕೊತಿಲ್ಲ. ತಿನ್ನೋ ಆಹಾರನೂ ಈ ಥರ ಕಲಬೆರಕೆ ಮಾಡಿದ್ರೆ ಏನು ಕತೆ? ಸುಮ್ಮನೆ ಡೈರೆಕ್ಟಾಗಿ ರೈತರ ಮೇಲೆ ಗುಬೆ ಕೂರ್ಸೋಕ್ಕಾಗಲ್ಲ. ಪಾಪ ಅವರು ತಂದು ಕೊಡ್ತಾರೆ, ನೀವು ಹೋಗಿ ಕೇಳಿ. ನಾವು ರೈತರಾಗೆ ಮಾತಾಡ್ತಿರೋದು, ಹೊಲದಲ್ಲಿ ಆಲೂಗಡ್ಡೆ ಕಿತ್ತಿರೋದನ್ನ ಸುಮ್ಮನೆ ಕೊಡ್ತಾರೆ, ಅವ್ರೇನು ಮಾಡಲ್ಲ. ಓಕೆ, ಔಷಧಿ ಹೊಡಿತೀವಿ, ಅದು ಕಾಮನ್ನು. ಬಟ್ ಇಲ್ಲಿ ತಂದ ಮೇಲೆ ಎಷ್ಟು ನೀವು ನೋಡ್ತಿದ್ದೀವಿ ಕೆಮಿಕಲ್ ಆಗ್ತಾಯಿದೆ. ಓಕೆ, ನಾನ್ ವೆಜ್ ಪ್ರಿಯರು ಅಂತ ಮಾತಾಡ್ತೀವಿ. ನಾನ್ ವೆಜ್ ತಿನ್ನಬೇಕು ಅಂದರೆ ಇವತ್ತು 1000 ಸಲ ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಕೋಳಿಗೆ ನೋಡಿದ್ರೆ ಏನೋ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಬೇರೆದಕ್ಕೆ ಹೋದರೆ ಆ ಮೀನುಗಳನ್ನ ತರಿಸ್ಬೇಕಾದ್ರೆ ಮೀನುಗಳಿಗೆ ಯಾವುದ್ಯಾವ್ದು ಕೆಮಿಕಲ್ ಇಡ್ತಾರೆ, ಅದು ಕೆಟ್ಟೋಗ್ಬಾರ್ದು ಅಂತ ಕೆಮಿಕಲ್ ಇಡ್ತಾರೆ ಅಂತ ನಾವು ವಿಡಿಯೋ ನೋಡ್ತಿರ್ತೀವಿ. ಇಷ್ಟು ಲೈವ್ ಆಗಿ ಪೊಲೀಸ್ ರೈಡ್ ಮಾಡಿದ್ರು, ಪೊಲೀಸ್ ಕೇಳಿದ್ರು ಏನೂ ಕಟ್ಟುಪಾಡಿಲ್ಲ. ಒಂದೇ ಒಂದು ನಿಯಮ ಇಲ್ಲ ನಮ್ಮ ದೇಶದಲ್ಲಿ ಅಂತ ಅಂದರೆ ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ, ಎಲ್ಲಿ ಹೋಗ್ತಿದೆ ನಮ್ಮ ದೇಶ, ಮುಂದಿನ ಪೀಳಿಗೆಗಳ ಗತಿ ಏನು? ಅಷ್ಟಕ್ಕೆ ಅಲ್ವಾ ಈಗೆಲ್ಲ ಹಾರ್ಟ್ ಅಟ್ಯಾಕ್ ಇರ್ಬೋದು, ಬೇರೆ BP, ಶುಗರು, ಕ್ಯಾನ್ಸರು, ಈ ಥರ ಕೆಮಿಕಲ್ಸ್ಗಳನ್ನ, ಈ ಥರ ಒಂದು ಏನಂತೆ ಫುಡ್ಡನ್ನ ಅಡಲ್ಟ್ರೇಷನ್ ಮಾಡಿದ್ರೆ ಹೆಂಗೆ ತಿನ್ನೋದು? ಆಚೆ ತಿನ್ನೋಣ ಅಂದರೆ ಆಚೆ ತಿನ್ನಕ್ಕೆ ಹೋದರೆ ಮಿಲ್ಕನ್ನೇ ಅಡಲ್ಟ್ರೇಷನ್ ಮಾಡಿದ್ದಾರೆ. ನೀರೊಳಗಡೆ ಕೆಮಿಕಲ್ ಹಾಕ್ಬಿಟ್ಟು ಮಿಲ್ಕ್ ಅಂತ ಕೊಡ್ತಾವ್ರೆ ಅಂತ ತೋರಿಸ್ತಾರೆ ವಿಡಿಯೋನ, ಅಲ್ವಾ? ಪನ್ನೀರ್ ತಿನ್ನಕ್ಕೆ ಹೋದರೆ ಅದಕ್ಕೇನೋ ಬೇರೆ ಮಾಡಿಬಿಟ್ಟು ಪನ್ನೀರ್ನೇ ಕೆಮಿಕಲ್ ಮಾಡಿಬಿಟ್ಟು ಪನ್ನೀರ್ ಮಾಡಿರ್ತಾರಂತೆ ಅಂತ ಹೇಳ್ತಾರೆ. ಈ ಥರ ಆಗ್ತಿದೆಯಲ್ಲ, ಇದನ್ನ ಎಲ್ಲೂ ಕಡಿವಾಣ ಹಾಕಲ್ವಾ? ಕಡಿವಾಣ ಹಾಕ್ಬಾರ್ದೋ ಹೇಳಿ ನೀವು? ಸಮಾಜದಲ್ಲಿ ಅತ್ಯಂತ ಕ್ರೂರ ವಿಚಾರ ಇದು ಸ್ನೇಹಿತರೆ, ಕ್ರೂರ ವಿಚಾರ. ನೀವು ದುಡ್ಡು ಕಾಸು ಬಿಡಿ, ಆಸ್ತಿ ಬಿಡಿ, ಜಮೀನು ಬಿಡಿ, ರಾಜಕೀಯ ಬಿಡಿ, ಏನೂ ಬೇಡ, ನಮಗೆ ಬೇಡ ಅದು. ನಾವು ತಿನ್ನೋದನ್ನ ಈ ಥರ ಕೆಟ್ಟದಾಗ ಮಾಡ್ತಾವ್ರೆ ಅಂದರೆ ನೀವು ಎಲ್ಲಿದ್ದೀವಿ? ನಾವು ಯಾವ ಸಮಾಜದಲ್ಲಿ ಇದ್ದೀವಿ? ನಾವು ಎಲ್ಲಿ ಬದುಕೋಕ್ಕಾಗುತ್ತೆ? ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ. ಆಗ 100 ವರ್ಷ ಬದುಕ್ತಿದ್ದಾರಂದ್ರೆ ಈಗ 50 ವರ್ಷದಿಂದಲ್ಲಿ ಎಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಕ್ಯಾನ್ಸರ್ ಬರುತ್ತೋ, ಮತ್ತೊಂದು ಬರುತ್ತೋ, ಮಗದೊಂದು ಬರುತ್ತೋ ಗೊತ್ತಿಲ್ಲ. ಆದ್ರಲ್ಲೂ ಈ ಥರ ಆಗ್ತಾಯಿದ್ರೆ ಇದಕ್ಕೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ಳೇಬೇಕಾಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತಲೇಬೇಕಾಗುತ್ತೆ. ನೋಡ್ಬೋದು, ಬೀದಿಲಿ ಈಗ ಗೋಬಿ ಮಂಚೂರಿಗೆ ಬಣ್ಣ ಹಾಕ್ತಾರೆ ಅಂತ ಹಿಡಿತಾವ್ರೆ, ಕಬಾಬಿಗೆ ಬಣ್ಣ ಹಾಕ್ತಾರೆ ಅಂತ ಹಿಡಿತಿದೆ. ಅದು ಕೆಮಿಕಲ್. ಬಣ್ಣ ಹಾಕ್ಲಿ, ನ್ಯಾಚುರಲ್ ಬಣ್ಣ ಯೂಸ್ ಮಾಡಲಿ, ನಾವು ಬೇಡ ಅನ್ನಲ್ಲ. ಕೆಮಿಕಲ್ ಇರೋದನ್ನ ಹಾಕ್ತಾವ್ರೆ ಅಂತ ಜನ ಹೆಂಗೆ ತಿನ್ನೋದು ಹೇಳಿ? ಹೆಂಗೆ ತಿನ್ನೋಕ್ಕಾಗುತ್ತೆ? ಇದ್ರ ಬಗ್ಗೆ ದಯವಿಟ್ಟು ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ವೀಕ್ಷಕರು ಯಾರೆಲ್ಲ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ಮಕ್ಕಳನ್ನ, ಮುಂದಿನ ಜನ್ರೇಷನ್ನು, ಮುಂದಿನ ಒಂದು ಜನನ ಉಳಿಸ್ಬೇಕು ನಾವು. ಪ್ರಕೃತಿ ಉಳಿಬೇಕು, ಇಲ್ಲಾಂದರೆ ಯಾರೂ ಬದುಕೋಕ್ಕಾಗಲ್ಲ, ಸರ್ವನಾಶ ಆಗೋದು ಗ್ಯಾರಂಟಿ. ಫಸ್ಟ್ ಆಫ್ ಆಲ್ ಈಗ ನಾವು ಕಾಡು ನಾಶ ಮಾಡಿ, ಪ್ರಕೃತಿ ಹಾಳು ಮಾಡಿ ಆಲ್ರೆಡಿ ಈಗ ರೋಗಗಳು ತರಿಸ್ಕೊಂಡಿದ್ದೀವಿ. ಅದಲ್ದೇ ಪೆಸ್ಟಿಸೈಡ್ಗಳೆಲ್ಲ ಯೂಸ್ ಮಾಡ್ತಿದ್ದೀವಿ. ಆಯಿತು, ಏನೂ ಮಾಡೋಕ್ಕಾಗಲ್ಲ. ಗ್ಲೋಬಲಿಗೆ ಸಪ್ಲೈ ಮಾಡಬೇಕು ಅಂದರೆ ಮಾಡಲೇಬೇಕು. ಸೊ ಬೆಳೆದಿದ್ದೀನೋ ನಿಮಗೆ ತಂದ್ಬಿಟ್ಟು ಔಷಧಿ ಹಾಕೋದು, ಕೆಮಿಕಲ್ ಹಾಕೋದು, ಬಣ್ಣ ಹಾಕೋದು, ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ. ನೀವು ಏನೋ ತಿನ್ನಕ್ಕೆ ಹೋಗ್ತೀರಾ ಐಟಮ್ನ, ಅಲ್ಲಿ ಕ್ಯಾನ್ಸರ್ ಕಾರಕ ಇದೆ ಅಂತ ಹೇಳ್ತಾರೆ. ಏನಿದು? ಯಾರು ನಮ್ಮ ರಾಜಕಾರಣಿಗಳೆಲ್ಲ ಕಣ್ಮುಚ್ಕೊಂಡು ಕೂತಿರ್ತಾರ? ನಿಯಮ ಮಾಡೋರೆಲ್ಲ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಸ್ನೇಹಿತರೆ? ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡೋದು, ಯಾರೇ ರಾಜಕಾರಣಿಗಳಾಗಿರ್ಬೋದು, ಫುಡ್ ಮಿನಿಸ್ಟರ್ಸ್ ಆಗಿರ್ಬೋದು, ಅಥವಾ
ಯಾರೇ ಆದ್ರೂ ದಯವಿಟ್ಟು ಈ ಒಂದು ಆಹಾರನ ದಯವಿಟ್ಟು ಮುಖ್ಯವಾಗಿ ಮನುಷ್ಯರಿಗೆ ಬೇಕಾಗಿರೋದಂಥದ್ದು ಆಹಾರ. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ಹಾಗೆ ಎಚ್ಚೆತ್ಕೊಳ್ಳಿ, ಎಲ್ಲಾನು ಉಳಿಸಿ ಅಂತ ಹೇಳ್ತಾ ಈ ಒಂದು ಸಂದೇಶನ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಸಪೋರ್ಟ್ ಮಾಡಿ. ನಮಸ್ಕಾರ.